ಬಂದ್ಬಿಟ್ಟು ಪ್ರಾಫಿಟ್. ಸೊ ನಾನು ಇವಾಗ ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ತಿದ್ದೀನಿ. ವಿಡಿಯೋನ ಇಂಪೋರ್ಟ್ ಮಾಡಿ. ಸೊ ಇದು ಇಂಪೋರ್ಟ್ ಆಗಿದೆ. ಇಂಪೋರ್ಟ್ ಆಗಿರೋದ್ರಿಂದ ನೀವು ಡ್ರ್ಯಾಗ್ ಅಂಡ್ ಡ್ರಾಪ್ ಆದ್ರೂ ಮಾಡ್ಬೋದು ಟೈಮ್ ಲೈನ್. ಇಲ್ಲಿ ಪ್ಲಸ್ ಐಕನ್ ಕಾಣಿಸ್ತದೆ ಅಲ್ಲ, ಇದ್ರ ಮೇಲೆ ಆದ್ರೂ ಕ್ಲಿಕ್ ಮಾಡ್ಬೋದು. ಸೊ ನಾನು ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇದು ಟೈಮ್ ಲೈನ್ ಅಲ್ಲಿ ಬರುತ್ತೆ ನೋಡಿ. ಟೈಮ್ ಲೈನ್ ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಟೈಮ್ ಲೈನ್ ಪ್ರಾಪರ್ಟಿ ಬಗ್ಗೆ ಇರುತ್ತೆ. ನೀವು ಈ ವಿಡಿಯೋನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಪ್ರಾಪರ್ಟೀಸ್ ಕಾಣಿಸ್ತಾ ಹೋಗುತ್ತೆ. ನಾನು ಇವಾಗ ವಿಡಿಯೋದ ಮೇಲೆ ಸೆಲೆಕ್ಟ್ ಮಾಡಿದ್ದೀನಿ. ಇದೇ ರೀತಿ ಇಲ್ಲಿ ನೋಡಿ 3 ಬಟನ್ ಮೇಲೆ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಡಿಯೋ ವೇವ್ ಫಾರ್ಮ್ ತೋರಿಸುತ್ತೆ. 30% ಬೇಕಾ, 60% ಬೇಕಾ, 100% ಬೇಕಾ? 30% ಇದ್ರೆ ಇದಕ್ಕೆ ಆಡಿಯೋ ಸೈಜ್ ಜಾಸ್ತಿ ಇರುತ್ತೆ, ಅಥವಾ ಅಲ್ಲೂ ಮಾಡ್ಬೋದು ಅಥವಾ ಇಲ್ಲೂ ಮಾಡ್ಬೋದು ಜಾಸ್ತಿ. ಅವತ್ತು ಆಡಿಯೋ ಲೈನ್ ನಮಗೆ ಗ್ರೀನ್ ಬ್ಲೂ ಲೈನ್ ಮೇಲೆ ಹೋಗ್ಬಾರ್ದು, ರೆಡ್ ಮೇಲೆ ಹೋಗ್ಬಾರ್ದು, ಲಿಮಿಟಲ್ಲಿ ಇರಬೇಕು. ಸೊ ನಾನು ಇಷ್ಟು ಅಡ್ಜಸ್ಟ್ ಮಾಡ್ತೀನಿ. ಅಥವಾ ನಾವು 30%ಗೆ ಇಟ್ಬೋದು. ಬಂದ್ಬಿಟ್ಟು ನಾವು ಆ ವಿಡಿಯೋದಲ್ಲಿರೋ ಆಡಿಯೋನ ಮ್ಯೂಟ್ ಮಾಡ್ಬೋದು. ಸೊ ಮ್ಯೂಟ್ ಆಗ್ಬಿಡ್ತು, ಇವಾಗ ಆಡಿಯೋ ಕೇಳಿಸಲ್ಲ ನಾವು. ಸೊ ಮತ್ತೆ ಬೇಕಂದ್ರೆ ಇದನ್ನ ಆನ್ ಮಾಡಿ. ಸೊ ನಿಮ್ಗೆ ಆಡಿಯೋ ಕೇಳಿಸುತ್ತೆ. ಸೊ ಇದೇ ಥರ ಯೂಸ್ ಮಾಡಿ. ನಮ್ಗೆ ಇವಾಗ ಇದು ಫುಲ್ ಲೆಂತ್ ವಿಡಿಯೋ ಇದೆ. ಇವಾಗ ನಾನು ಇದನ್ನ ಸ್ಪ್ಲಿಟ್ ಮಾಡಬೇಕು. ಯಾವ ಥರ ಅಂದರೆ ಸ್ಪ್ಲಿಟ್ ಆಪ್ಷನ್ ಕಾಣಿಸ್ತದೆಯಲ್ಲ, ಶಾರ್ಟ್ಕಟ್ ಬಂದ್ಬಿಟ್ಟು ಕಂಟ್ರೋಲ್-V. ಸೊ ನಾನು ಇವಾಗ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ನೋಡಿ. ಸ್ಪ್ಲಿಟ್ ಆಯಿತು, ಈ ಪಾರ್ಟ್ ಸಪ್ರೇಟ್ ಆಯಿತು, ಈ ಪಾರ್ಟ್ ಸಪ್ರೇಟ್. ಮತ್ತೆ ಇದರಲ್ಲಿ ಇನ್ನೂ 2-3 ಆಪ್ಷನ್ಸ್ ಇದ್ದಾವೆ. ನಮ್ಮಲ್ಲಿರೋ ಲೆಫ್ಟ್ ಆಪ್ಷನ್ ಇದು ಡಿಲೀಟ್ ಆಗೋದು, ಇದನ್ನ ಕ್ಲಿಕ್ ಮಾಡಿ. ಇದೇ ಥರ ಟೈಮ್ ಲೈನ್ನ ಸೆಂಟ್ರಲ್ ಇಟ್ಕೊಂಡು ರೈಟ್ ಪಾರ್ಟ್ನ ಡಿಲೀಟ್ ಮಾಡಿ. ರೈಟ್ ಪಾರ್ಟ್ ಡಿಲೀಟ್. ಇದೇ ಥರ ಮತ್ತೆ ಫುಲ್ ವಿಡಿಯೋ ಬೇಕಂದ್ರೆ ಅಂಡು ಹೋಗಿ ಫುಲ್ ಬಂದ್ಬಿಟ್ಟು ವಿಡಿಯೋ ಸೆಲೆಕ್ಟ್ ಮಾಡ್ತಿರಲ್ಲ, ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲೊಂದು ಲಾಕ್ ಕಾಣಿಸ್ತದೆ, ಲಾಕ್ ಟ್ರ್ಯಾಕ್. ಲಾಕ್ ಮಾಡಿದ್ರೆ ಇದು ಎಲ್ಲೂ ಮೂವ್ಮೆಂಟ್ ಆಗಲ್ಲ, ಇದು ಫಿಕ್ಸ್ ಇಲ್ಲೇ ಇರುತ್ತೆ, ಯಾವ ಕಡೆನೂ ಇದ್ರ ಪ್ಲೇಸ್ ಚೇಂಜ್ ಆಗಲ್ಲ. ಸೊ ಮತ್ತೆ ಆಫ್ ಮಾಡಿದ್ರೆ ಟ್ರ್ಯಾಕ್ ಅನ್ಲಾಕ್ ಆಗುತ್ತೆ. ಈ ಥರ ಯೂಸ್ ಮಾಡಬೇಕು ಕ್ಯಾಪ್ಕಟ್. ಬಂದ್ಬಿಟ್ಟು ಕ್ಯಾಪ್ಕಟ್ ಇಲ್ಲ. ಸೊ ಬಂದ್ಬಿಟ್ಟು ಪ್ಲೇ ಆ್ಯಂಡ್ ಪಾಸ್ ಬಟನ್. ನೀವು ಫುಲ್ ಸ್ಕ್ರೀನ್ನ ಮಾಡ್ಕೋಬೇಕಂದ್ರೆ ಈ ಫುಲ್ ಅಂತ ಕಾಣಿಸ್ತದಲ್ಲ, ಇದು ನಿಲ್ಸಿ ಕ್ವಾಲಿಟಿ ಫುಲ್ ಆಗುತ್ತೆ. ಇದು ಝೂಮ್ ಆಪ್ಷನ್ ವಿಡಿಯೋದಲ್ಲಿ ಐತಲ್ಲ, ಯಾವ ಪ್ಲೇಸ್ ಬೇಕು ನಿಮಗೆ ಅದನ್ನ ಆಫ್ ಮಾಡಿ. ಇದು ರೇಷಿಯೋ ಬಂದ್ಬಿಟ್ಟು ಇದ್ರಲ್ಲಿ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡೋದು 3ನ. ಇದರಲ್ಲಿ ಯಾವುದು ಅಂದರೆ 16:9 ರೇಷಿಯೋ ಬಂದ್ಬಿಟ್ಟು ಯೂಟ್ಯೂಬ್ಗೋಸ್ಕರ ಯೂಸ್ ಮಾಡ್ತೀವಿ. ಆಮೇಲೆ 9:16 ಬಂದ್ಬಿಟ್ಟು ಇದು ರೀಲ್ಸು ಶಾರ್ಟ್ ಫಾರ್ಮೆಟ್ಗೋಸ್ಕರ ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ಗೋಸ್ಕರ ಯೂಸ್ ಮಾಡ್ತೀವಿ. ಇಷ್ಟು ಒಂದು ರೇಷಿಯೋ. ನಾನು ಇದನ್ನ 9:16 ರೇಷಿಯೋ ಕೊಡ್ತೀನಿ. ಸೊ ಸೆಲೆಕ್ಟ್ ಆಗಿದೆ. ಸ್ಕ್ರೀನ್ ಬೇಕಂದ್ರೆ ಸ್ಕ್ರೀನ್ ಸೆಲೆಕ್ಟ್, ಸ್ಕ್ರೀನ್ ಬರುತ್ತೆ, ಓಕೆ ಮಾಡಿ. ಮತ್ತೆ ಬ್ಯಾಕ್. ಸೊ ಇದೇ ಟೈಮ್ಲೈನ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಪ್ರಾಪರ್ಟಿ ತೋರಿಸುತ್ತೆ ಈ ವಿಡಿಯೋದು. ಸ್ಕೇಲು,
ನೋಡಿ ಬಂದ್ಬಿಟ್ಟು ಪೊಸಿಷನ್ ಎಕ್ಸ್ ವೈ ಯಾವ ಥರ ಇಲ್ಲಿ ರೊಟೇಟೆಡ್ ಮಾಡ್ಬಿಟ್ಟು ನಾನು ಇವಾಗ 90 ಡಿಗ್ರಿ ಥರ ಚೇಂಜ್ ಆಗುತ್ತೆ. ಸೊ ಇದನ್ನ 0 ಮಾಡ್ಕೊಂಡ್ರೆ ನಾರ್ಮಲ್ ಸ್ಕ್ರೀನ್ ಬರುತ್ತೆ. ಸೊ ಸ್ಕ್ರೀನ್ ಸೈಜ್ ಆಯ್ತಲ್ಲ 100%. ಫುಲ್ ಸ್ಕ್ರೀನ್ ಸೆಟ್ ಆಗುತ್ತೆ. ಆಪ್ಷನ್ ಪೊಸಿಷನ್ಸ್ ಯಾವ್ದು ಕರೆಕ್ಟ್, ಸೆಂಟ್ರಲ್ ಸೈಡ್. ಸೊ ಇವಾಗ ನಿಮಗೆ ಆಡಿಯೋನ ಇಂಪೋರ್ಟ್ ಮಾಡ್ಕೋಬೇಕು. ಇಲ್ಲಿ ಆಡಿಯೋ ಕಾಣಿಸ್ತದಲ್ಲ, ಇದು ಮ್ಯೂಸಿಕ್ ಅಂತ ಕಾಣಿಸ್ತೈತಲ್ಲ, ಎಲ್ಲ ಲೈಬ್ರರಿ ಮ್ಯೂಸಿಕ್ ಅವ್ರು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ. ನಾನಿವಾಗ ಒಂದು ಲಾಗ್ ರಿಲೇಟೆಡ್ ಮ್ಯೂಸಿಕ್ ಸೆಲೆಕ್ಟ್ ಇದನ್ನ ಫಸ್ಟ್ ಇದನ್ನ ಡೌನ್ಲೋಡ್ ಆಗಿರೋದು ಐಕನ್ ಕಾಣಿಸ್ತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಪೇ ಆಗಿದೆ. ಸೊ ನೀವು ಆರಾಮಾಗಿ ಇದು ಟೈಮನ್ನು ಎಲ್ಲಿ ಇಟ್ಟಿರ್ತೀರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಫಸ್ಟಿಂದ ಸ್ಟಾರ್ಟ್ ಮಾಡಿ ಪ್ಲೇ ಮಾಡಿ. ಸೊ ಪ್ಲೇ ಆಗ್ತೈತಲ್ಲ. ಸೊ ಯಾರೋ ಬಟನ್ನ ಇಲ್ಲಿ ತಂದು ಸೊ ಇದನ್ನ ಇದು ಎಕ್ಸ್ಟ್ರಾ ಪಾರ್ಟ್ನ ಸ್ಪ್ಲಿಟ್ ಮಾಡ್ಬಿಟ್ಟು ಸೊ ಸ್ಪ್ಲಿಟ್ ಆಯಿತು. ಆಪ್ಷನ್ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ಸೊ ಇದು ಇಲ್ಲಿ ನೋಡಿ ರೆಡ್ ಮಾರ್ಕ್ ಕಾಣಿಸ್ತಾ ಇದೆ, ಇದನ್ನ ಸ್ಪೀಡ್ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಪ್ರಾಪರ್ಟಿ ತೋರಿಸುತ್ತೆ. ಸಾಂಗ್ ವಾಲ್ಯೂಮ್ ಎಷ್ಟು ಕೊಡಬೇಕು, ಇಷ್ಟಿಲ್ಲ. ಫೇಡ್ ಇನ್ ಫೇಡ್ ಔಟ್ ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಬರ್ತಾ ಸೌಂಡ್ ವಾಲ್ಯೂಮ್ ಕಮ್ಮಿ ಆಗುತ್ತೆ. ಫೇಡ್ ಔಟ್ ಅಂದ್ರೆ ಲಾಸ್ಟ್ ಅಲ್ಲಿ ನಿಮ್ಗೆ ಎಷ್ಟು ಸೆಕೆಂಡ್ ಅಲ್ಲಿ ಫೇಡ್ ಔಟ್ ಕೊಡಬೇಕು. ಸಾಂಗ್ ಬರ್ತಾ ಸಾಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಸಾಂಗ್ ಸೊ ನಾನು ಇದು 10 ಸೆಕೆಂಡ್ ಕೊಡ್ತೀನಿ. To you, happy birthday to you, happy birthday, happy birthday. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಟೆಸ್ಟ್ ಅಂತ ಇರ್ತಲ್ಲ ಪ್ಲಸ್ ಐಕನ್ ಮೇಲೆ ಇಲ್ಲಿ ಟೆಸ್ಟ್ ಆಪ್ಷನ್ ಕಾಣಿಸುತ್ತೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಧನ್ಯವಾದ ಸೆಲೆಕ್ಟ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡಿ ಯಾವ ಥರ ಫಾಂಟ್ ಬೇಕೋ ಅದನ್ನ ಚೇಂಜ್ ಮಾಡ್ತೀವಿ. ಸೊ ಈ ಸೈಜ್ ಕಮ್ಮಿ ಮಾಡ್ಬೇಕು, ಕಾರ್ನರ್ ಆಯ್ತಲ್ಲ. ಸೊ ಎಲ್ಲಾದ್ರೂ ಒಂದು ಪೊಸಿಷನ್ ಅಲ್ಲಿ ಸೊ ಇದು ಪ್ಯಾಟರ್ನ್ ಕೊಡ್ಬೇಕು. ಥರ ಚೇಂಜ್ ಆಗುತ್ತೆ. ಫೇಸ್ ಬಂದ್ಬಿಟ್ಟು ಎಲ್ಲ ಕ್ಯಾಪ್ಚರ್ ಬೇಕು, ಎಲ್ಲ ಸ್ಮಾಲ್ ಬೇಕು, ಕ್ಯಾಪಿಟಲ್ ಸ್ಮಾಲ್ ಬೇಕು, ಕಲರ್ ಪ್ರಿಡಿಕ್ಷನ್. ಸೊ ನಾನು ಅವೆಲ್ಲ ಸೆಲೆಕ್ಟ್ ಮಾಡ್ತೀನಿ. Birthday to you, happy birthday to you. ಸೇಮ್ ಇದೆ. ಸ್ಟಿಕ್ಕರ್ಸ್ನ ಯಾವ ರೀತಿ ಸ್ಟಿಕ್ಕರ್ ಆಪ್ಷನ್ ಮೇಲೆ ಕಾಣಿಸ್ತದೆ. ಸ್ಟಿಕ್ಕರ್ಸ್ನ ನಾನು ಪ್ಲಸ್ ಐಕನ್ ಸೊ ಸ್ಟಿಕ್ಕರ್ ಆಪ್ಷನ್ ಓಪನ್
ಪ್ಲೇ ಮಾಡಿ. Birthday to you. ಅಷ್ಟನ್ನ ಮಾಡಿ Happy birthday to you. Happy birthday. ಮಾಡ್ಕೊಂಡು ಸ್ಪ್ಲಿಟ್ ಮಾಡಿ. ಸೊ ಈಗ ಸೆಲೆಕ್ಟ್ ಯಾವುದು ಬೇಕು ಅದು. ಸೊ ಲೆಟ್ಸ್ ಗೋ. ಸ್ವಲ್ಪ ಟೈಮ್ ತಗೊಳ್ಳಿ, ಸ್ಲೋ ಇದ್ರೆ ಈಗ ಡೌನ್ಲೋಡ್ ಆಗುತ್ತೆ. ಸೊ ನಾನು ನಿಮಿಷ ತಗೋತೀನಿ ಆಯ್ತಲ್ಲ. ಇದು ನಿಮಿಷ ಆಗ್ತದೆ, ಕಟ್ ಮಾಡಿ. Birthday to you. Happy birthday to you. Happy birthday. Happy birthday to you. Happy birthday.